ಏನು ಮಾಡಿದ್ರು ಯೂಟ್ಯೂಬಲ್ಲಿ ದುಡ್ಡೇ ಬರ್ತಾಯಿಲ್ಲ, ಪೇಮೆಂಟೇ ಆಯ್ತಲ್ಲ, ಕರೆಕ್ಟಾಗಿ ಯೂಟ್ಯೂಬಲ್ಲಿ ಅರ್ನಿಂಗ್ಸೇ ನನಗೆ ಆಗ್ತಾಯಿಲ್ಲ ಅಂತಂದರೆ ಈ ವಿಡಿಯೋ ಕೊನೆ ತನಕ ನೋಡಿ ಗೈಸ್. ನಾನು ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ದುಡ್ಡನ್ನು ಜಾಸ್ತಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಕಲಾವಿದರುಗಳು ತುಂಬ ಜನ ಇದ್ದಾರೆ. ಅಂದರೆ ಎಲ್ಲ ಟ್ರಿಕ್ಸ್ಗಳು ಗೊತ್ತಿರುತ್ತೆ, ಬಟ್ ಅವ್ರು ಅದನ್ನು ಶೇರ್ ಮಾಡೋಕ್ಕೆ ಹೋಗಲ್ಲ ಯೂಟ್ಯೂಬಲ್ಲಿ. ಇವತ್ತು ನಾನು ನಿಮ್ಗೆ ಅದನ್ನು ಹೇಳ್ತೀನಿ. ಸೊ ಜಸ್ಟ್ ನೀವು ಫೋಕಸ್ ಮಾಡಿ ಇದನ್ನು, ಖಂಡಿತವಾಗ್ಲೂ ನಿಮಗೆ 10 ರೂಪಾಯಿ ಬರೋ ಜಾಗದಲ್ಲಿ ಒಂದು 100 ರೂಪಾಯಿ ಬರುತ್ತೆ. ಆಯಿತಾ? ಟ್ರೈ ಮಾಡಿ ನೋಡಿ, ವರ್ಕೌಟ್ ಆಗುತ್ತೆ. ಆಮೇಲೆ ನೀವೇ ನಂಗೆ ಕಮೆಂಟ್ ಮಾಡ್ತೀರಾ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬಿಡಿ. ಕೆಲವರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಇರಲಿ, ಥ್ಯಾಂಕ್ ಯು. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡುವ. ನೋಡಿ ಗೈಸ್, ಸೊ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ನ ನೀವು ಜಾಸ್ತಿ ಮಾಡಬೇಕು, ದುಡ್ಡು ಜಾಸ್ತಿ ಮಾಡಬೇಕು ಅಂತಂದರೆ ನಿಮಗಿಲ್ಲಿ 2 ಥರ ನೀವು ಫೋಕಸ್ ಮಾಡ್ಬೋದು. ಇದೊಂಥರ ಪಾರ್ಟ್ 1 ವೀಡಿಯೋ ಅಂತಲೇ ಅಂದ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಬರುತ್ತೆ, ಪಾರ್ಟ್ 2 ಕೂಡ. ಸೊ ನೋಡಿ, ಮೊದಲನೇದಾಗಿ ನಿಮಗೆ ಮೊದಲನೇ ಟೈಪ್ ಹೇಳ್ಬಿಡ್ತೀನಿ ಇವಾಗ ನಾನು ನಿಮಗೆ. ಓಕೆ, ಸೊ ನೀವು ಫಸ್ಟು ಕಂಟ್ರಿನ ಫೋಕಸ್ ಮಾಡಿ. ಓಕೆ, ಕಂಟ್ರಿಗಳನ್ನ, ತುಂಬ ಕಂಟ್ರಿಗಳಿದ್ದಾವೆ, ಬೇರೆ ದೇಶ. ಸೊ ಅಲ್ಲಿ ನೀವೇನು ಮಾಡಬೇಕು, ಕೆಲವೊಂದಷ್ಟು ದೇಶಗಳಲ್ಲಿ ಯೂಟ್ಯೂಬು ಜಾಸ್ತಿ ದುಡ್ಡನ್ನ ಕೊಡುತ್ತೆ. ಆಯಿತಾ? ಜಾಸ್ತಿ ಡಾಲರ್ಸ್ ಕೊಡುತ್ತೆ ನಿಮ್ಗೇನಾದರೂ ಅಲ್ಲಿಂದ ವ್ಯೂಸ್ ಬಂತು ಅಂತಂದರೆ. ಸೊ ಅದು ಯಾವ್ಯಾವ ಕಂಟ್ರಿ ಅಂತ ಒಂದು 4-5 ಹೇಳ್ತೀನಿ. ಅದಾದಮೇಲೆ ನೀವು ಅಲ್ಲಿ ಫೋಕಸ್ ಮಾಡಿದ್ರೆ ಸೊ ನಿಮಗೆ ವರ್ಕೌಟ್ ಆಗುತ್ತೆ. ನೋಡಿ, ಮೊದಲನೇದಾಗಿ USA. ಆಯಿತಾ? USA ನಿಮ್ಮ ವೀಡಿಯೋನ ಯಾರಾದರೂ ನೋಡಿಬಿಟ್ರೆ 100% ನಿಮಗೆ ದುಡ್ಡು ಜಾಸ್ತಿ ಬರುತ್ತೆ. ಯಾಕೆ ಅಂತಂದರೆ ಅಲ್ಲೆಲ್ಲ ನಿಮಗೆ ಡಾಲರ್ಸು ಜಾಸ್ತಿ ರೆವಿನ್ಯೂ ಜನ್ರೇಟ್ ಆಗೋ ಥರ ಈ ಅಲ್ಲಿ ಆಡಿಯನ್ಸ್ಗಳಿಗೆ ಸೊ ವ್ಯಾಲ್ಯೂ ಅಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಆಡಿಯನ್ಸ್ಗಳು ನಿಮ್ಗೆ ನೋಡ್ತು ಅಂತಂದರೆ ಇಲ್ಲಿ ನಿಮಗೆ ಜಾಸ್ತಿ ದುಡ್ಡು ಬರುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ವೀಡಿಯೋಸ್ಗಳನ್ನ ಕೆಲವರು USA ನೋಡ್ತಾರೆ. USA ನೋಡ್ತಾರೆ ಅಂದ ತಕ್ಷಣ ಶಾಕ್ ಆಗಿಬಿಡಿ. ಅಲ್ಲಿ ಅವ್ರು ನಿನ್ನ ವೀಡಿಯೋ ಯಾಕಪ್ಪ ನೋಡ್ತಾರೆ ಅಂತ. ಅಂದರೆ ಕೆಲವರು ಕನ್ನಡದವ್ರು ಇಲ್ಲಿರೋರು ಅಲ್ಲೋಗಿರ್ತಾರೆ ನೋಡಿ. ಸೊ ಅವರು ಕೆಲವರು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಕೆಲವರು ಕಮೆಂಟ್ ಮಾಡ್ತಾ ಇರ್ತಾರೆ. ತುಂಬ ಖುಷಿ ಆಗುತ್ತೆ ಅಲ್ಲಿಂದೆಲ್ಲ ನೋಡ್ತಾರೆ ಅಂದಾಗ. ಸೊ ಆ ಆಡಿಯನ್ಸ್ಗಳು ಅಲ್ಲಿಂದ ನೋಡಿದಾಗ ಅವ್ರು ಇಲ್ಲಿಂದ ಹೋಗಿದ್ರು ಕೂಡ, ಬಟ್ ಅವ್ರು ಇರೋದು ಅಲ್ಲಾಗಿರೋದ್ರಿಂದ ಸೊ ಅಲ್ಲಿ ವ್ಯೂಸ್ಗೆ ಅಲ್ಲಿಗೆ ಏನು ಅರ್ನಿಂಗ್ಸ್ ಇರುತ್ತೆ ಅದೇ ಕೌಂಟ್ ಆಗುವಂಥದ್ದು. ಆಯಿತಾ? ಸೊ ನೀವು USA ಅರ್ನಿಂಗ್ಸು ನಿಮಗೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ಆಡಿಯನ್ಸ್ಗಳು ನೋಡೋ ಥರ ವೀಡಿಯೋಗಳನ್ನ ಮಾಡ್ತು ಅಂತಂದರೆ ಬೆನಿಫಿಟ್ ಆಗುತ್ತೆ. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಎರಡನೇದು ಇನ್ನೊಂದು ಕಂಟ್ರಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಆಸ್ಟ್ರೇಲಿಯಾ. ಆಯಿತಾ? ಆಸ್ಟ್ರೇಲಿಯಾದಲ್ಲೂ ಕೂಡ ನಿಮ್ಮ ವೀಡಿಯೋನ ಏನಾದರೂ ನೋಡ್ತು ಅಂತಂದರೆ ಸೊ ನಿಮಗೆ ಅರ್ನಿಂಗ್ಸ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ಒಂದು ಕಂಟ್ರಿನೂ ಕೂಡ ಫೋಕಸ್ ಮಾಡ್ಬೋದು. ಮತ್ತು ಕೆನಡಾ ಆಗ್ಬೋದು, ಮತ್ತು UK ಆಗ್ಬೋದು. ಸೊ ಈ ಒಂದು ಕಂಟ್ರಿಲಿ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಹೊರಗಡೆ ದೇಶದಲ್ಲಿ ಇಂಡಿಯಾ ಬಿಟ್ಬಿಟ್ಟು ಬೇರೆ ದೇಶದಲ್ಲಾದರೆ ನಿಮಗೆ ಕಾಸು ಸಖತ್ತಾಗಿ ಬರ್ತದೆ. ಆಯಿತಾ? ಸೊ ಇದು ಸಿಂಪಲ್ ಕಾನ್ಸೆಪ್ಟು. ಈಗ ಇಲ್ಲಿ ಆಡಿಯನ್ಸ್ಗಳು ನೋಡೋ ಥರ ನೀವು ವೀಡಿಯೋ ಮಾಡಬೇಕು ಒಂದು. ಇಲ್ಲ ಅಂತಂದರೆ ನಿಮ್ಮ ವೀಡಿಯೋನ ಇಷ್ಟಪಟ್ಟು ನಮ್ಮ ಕನ್ನಡದವರೇ ಅಲ್ಲಿರೋರು ನೋಡಬೇಕಾಗುತ್ತೆ ಅಷ್ಟೇ. 2ರಲ್ಲಿ ಒಂದು ಆಗಬೇಕು. ಸೊ ಅದರಲ್ಲಿ ಮೇಯ್ನ್ಲಿ ಹೇಳಬೇಕು ಅಂತಂದರೆ ಇಲ್ಲಿ ಇಷ್ಟಪಟ್ಟು ನೋಡೋರದು ಪ್ಯೂರ್ ಇರುತ್ತೆ. ಸೊ ನೀವು ಅಲ್ಲಿಗೆ ಆಡಿಯನ್ಸ್ಗೆ ಅಂತಲೇ ಮಾಡ್ತೀನಿ ಅಂತಂದರೆ ಸೊ ನೀವು ಸ್ವಲ್ಪ ಲ್ಯಾಂಗ್ವೇಜ್ ಎಲ್ಲ ಸ್ವಲ್ಪ ಚೆನ್ನಾಗಿ ಕಲಿತು ಮಾಡಬೇಕಾಗುತ್ತೆ. ಓಕೆ, ಸೊ ಇದೊಂದು ರೂಟ್ ಇದೆ ನೀವು ಅರ್ನಿಂಗ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಒಂದು ಏನು ರೂಟ್ ಇದೆ ಅದನ್ನು ನಾನು ಹೇಳಿದ್ದೀನಿ. ಇರೋದನ್ನು ಇದ್ದಂಗೆ ಹೇಳ್ಕೊಂಡು ಬಂದೇ ಅಭ್ಯಾಸ, ಅದನ್ನೇ ಓಪನ್ ಆಗಿ ಹೇಳಿದ್ದೀನಿ. ನಾನು ಓಪನ್ ಆಗಿ ಮಾತಾಡೋದು. ಇವು ಒಂದು ಕತೆ. ಆಯಿತಾ? ಇನ್ನು 2ನೇ ರೀತಿ ಇದೆ. ಇವೆಲ್ಲ ಬೇಡ ಗುರು, ನನಗೆ ನಮ್ಮ ದೇಶದಲ್ಲಿ ನಾನು ಹೆಂಗಾರ ಮಾಡಬೇಕು ಜಾಸ್ತಿ ದುಡ್ಡು, ಅದನ್ನು ಹೇಳು ಗುರು ಅಂತಂದರೆ ಅದನ್ನು ಕೂಡ ಹೇಳ್ತೀನಿ. ನೋಡಿ, ಯೂಟ್ಯೂಬಲ್ಲಿ ನೀವೇನು ಮಾಡಿ ಅಂತಂದರೆ ಜಾಸ್ತಿ ಇಲ್ಲಿ ತುಂಬ ಜನಕ್ಕೆ ಕೆಲವ್ರು ಏನಂತಂದರೆ ವ್ಯೂಸ್ ಮೇಲೆ ಅನ್ಕೋತಾ ಇರ್ತಾರೆ, ಇವ್ರಿಗೆ ಕಡಿಮೆ ದುಡ್ಡು, ಇವ್ರಿಗೆ ಜಾಸ್ತಿ ದುಡ್ಡು ಬರುತ್ತೆ, ಅವ್ರಿಗೇನು ಅಷ್ಟೊಂದು ಮಿಲಿಯನ್ ವ್ಯೂಸ್ ಹಂಗೆ ಅಂತ. ಸೊ ಅದು ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ಸತ್ಯ. ಬಟ್ ಅವರು ಯಾವ ಕ್ಯಾಟಗರಿ ವೀಡಿಯೋಸ್ ಮಾಡ್ತಿದ್ದಾರೆ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಅದು ಇನ್ನೊಂದು ಪಾರ್ಟ್ 2 ವೀಡಿಯೋದಲ್ಲಿ ಮಾತಾಡ್ತೀನಿ. ಸೊ ಈಗ ನಿಮ್ಗೆ ಅರ್ನಿಂಗ್ಸ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ಮುಖ್ಯವಾಗಿ ನೋಡಿ, ನೀವು ಒಂದು ವೀಡಿಯೋ ಮಾಡಿದ್ದೀರಾ ಅಂತಂದರೆ ಆ ವೀಡಿಯೋನ ಒಂದು ಮಿನಿಮಮ್ ಇಲ್ಲ ಅಂದರೂ ಕೂಡ ಒಂದು 30 ಸೆಕೆಂಡು ಕುತ್ಕೊಂಡು ನೋಡೋಂಗೆ ಮಾಡಿ. ಆಯಿತಾ? ಒಂದು 30 ಸೆಕೆಂಡ್ ನಿಮ್ಮ ವೀಡಿಯೋನ ಯಾರಾದರೂ ನೋಡ್ಬಿಡ್ತು ಅಂತಂದರೆ ನಿಮಗೆ ಆಟೋಮೆಟಿಕಲಿ ವಾಚ್ ಟೈಮ್ ಬರುತ್ತೆ. ಒಂದು ಸ್ವಲ್ಪ ವಾಚ್ ಟೈಮ್ ಬರುತ್ತೆ. ವಾಚ್ ಟೈಮ್ ಬಂದರೆ ಆ್ಯಡ್ಸ್ ಬರುತ್ತೆ. ಆಯಿತಾ? ಸೊ ನಿಮಗೆ ಎಷ್ಟು ಹೊತ್ತು ನೀವು ಆಡಿಯನ್ಸ್ಗಳನ್ನ ಒಂದು ವೀಡಿಯೋದಲ್ಲಿ ಕೂರಿಸಿರ್ತೀರೋ ಅಷ್ಟು ಆ್ಯಡ್ಸ್ಗಳು ತೋರಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಗೈಸ್. ಅಂದರೆ ಅಷ್ಟು ಆ್ಯಡ್ಸ್ಗಳು ಬರುತ್ತೆ, ಅಷ್ಟು ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ ನಿಮ್ಮ ಯೂಟ್ಯೂಬ್ ವೀಡಿಯೋಗೆ. ಈಗ ನೀವು ಅಬ್ಸರ್ವ್ ಮಾಡ್ಬೋದು, ಕೆಲವ್ರು ವೀಡಿಯೋಗಳು ತುಂಬ ಲೆಂತಿ ಇರ್ತವೆ. ಆಯಿತಾ? ಕೆಲವ್ರದ್ದು 10 ನಿಮಿಷ ಇರ್ತವೆ, ಕೆಲವ್ರದ್ದು 20 ನಿಮಿಷ ಇರ್ತವೆ, ಕೆಲವ್ರದ್ದು 30 ನಿಮಿಷ ಇರ್ತವೆ, ಇನ್ನು ಕೆಲವ್ರದ್ದು 1 ಅವರು, ಹಿಂಗೆಲ್ಲ ಸಿಕ್ಕಾಬಟ್ಟೆ ಅವರ್ಗಟ್ಟಲೆ ಎಲ್ಲ ವೀಡಿಯೋಸ್ಗಳಿರ್ತವೆ. ಸೊ ಅವ್ರುಗಳಿಗೆಲ್ಲ ನೀವು ಅಬ್ಸರ್ವ್ ಮಾಡಿ ನೋಡಿ, ಅವ್ರು ವೀಡಿಯೋ ಓಪನ್ ಮಾಡಿದ ತಕ್ಷಣ ಆ್ಯಡ್ಸ್ ಬಂದ್ಬಿಡುತ್ತೆ. ಅದೇ ನೀವು ಈಗ ಯಾರೋ ಒಂದು 3 ನಿಮಿಷ ಮಾಡಿರ್ತಾರೆ ವೀಡಿಯೋ ಅಂತ ಅನ್ಕೊಳ್ಳಿ, ಅಥವಾ 4 ನಿಮಿಷ ಮಾಡಿರ್ತಾರೆ ವೀಡಿಯೋ ಅಂತ ಅನ್ಕೊಳ್ಳಿ, ಅವಕ್ಕೆ ಆ್ಯಡ್ಸೇ ಬರೋಲ್ಲ. ನೀವು ಆ ವೀಡಿಯೋನ ಕೊನೆ ತನಕ ನೋಡಿ, ಆ್ಯಡ್ಸೇ ಬರೋಲ್ಲ ಒಂದೊಂದು ಸಲ.
ಇದೇನು ಇವ್ರಿಗೆ ಆ್ಯಡ್ಸೇ ಬರಲ್ಲ ಅಂತ ಅನಿಸ್ಬಿಡುತ್ತೆ. ಬಟ್ ಲೆಂತಿ ವಿಡಿಯೋ ಮಾಡಿರ್ತಾರೆ ನೋಡಿ, ಅವ್ರಿಗೆ ಹೆವಿ ಆ್ಯಡ್ಸ್ಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಸೊ ನೀವು ಆದಷ್ಟು ಈ ಲೆಂತಿ ವೀಡಿಯೋಸ್ಗಳನ್ನ ಮಾಡಬೇಕು, ಜಾಸ್ತಿ ಲೆಂತ್ ಇರುವಂಥ ವೀಡಿಯೋಸ್ಗಳನ್ನ. ಸೊ ಇದನ್ನು ಫೋಕಸ್ ಮಾಡಿದ್ರು ಕೂಡ ನಿಮಗೆ ಅರ್ನಿಂಗ್ಸು ತುಂಬ ಚೆನ್ನಾಗಿ ಬರುತ್ತೆ ಅವಾಗ, ಆಯಿತಾ. ಸೊ ಇವೆರಡು ರೀತಿ ನೀವು ನಿಮ್ಮ ಯೂಟ್ಯೂಬ್ ಅರ್ನಿಂಗ್ಸ್ನ ನೀವು ಜಾಸ್ತಿ ಮಾಡ್ಕೋಬೋದು. ನನಗೆ ಗೊತ್ತಿರುವಂಥ ಒಂದಷ್ಟು ಟಿಪ್ಸ್ನ ಕೊಟ್ಟಿದ್ದೀನಿ ಗೈಸ್. ಇನ್ನೂ ಹಲವಾರು ಇದೆ, ಕೆಲವು ಕ್ಯಾಟಗರಿ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅದನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಖಂಡಿತವಾಗ್ಲೂ ವೀಡಿಯೋ ಬರುತ್ತೆ ಸದ್ಯದಲ್ಲೇ. ಓಕೆ, ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಗೈಸ್.